ನಮಸ್ಕಾರ ಸ್ನೇಹಿತರೆ. ಕೇವಲ 5 ರೂಪಾಯಿ ತೆಗೆದುಕೊಂಡು ವೈದ್ಯ ವೃತ್ತಿ ಮಾಡಿ ಜೀವನ ನಡೆಸುವುದು ಹೇಗೆಂಬುದೇ ಆಶ್ಚರ್ಯವಾಗುತ್ತದೆ. ಹೌದು, ಅಂತಹ ಒಂದು ದಂತಕಥೆಯನ್ನ ನಾನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. In my clinic, I will charge only 5 rupees for a patient. In my village, I won't take any money from the patients. ಪ್ರಸ್ತುತ ವೈದ್ಯ ವೃತ್ತಿ ಮಾಡುತ್ತಿರುವವರು ಬಹುತೇಕರು ಐಷಾರಾಮಿ ಜೀವನತ್ತ ಆಕರ್ಷಿತರಾಗಿ ಹಣ ಮಾಡಲು ಮುಂದಾಗುತ್ತಾರೆ. ಇವತ್ತು ಆಸ್ಪತ್ರೆಗಳಿಗೆ ಹೋಗುವುದಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗುವಷ್ಟೇ ಹೆದರಿಕೆ ಆಗುತ್ತದೆ. ಯಾಕಂದ್ರೆ ಒಂದಕ್ಕೆ 2 ಹೇಳಿ ದುಡ್ಡು ವಸೂಲಿ ಮಾಡುವುದೇ ಈ ಆಸ್ಪತ್ರೆಗಳ ಕೆಲಸವಾಗಿ ಬಿಟ್ಟಿದೆ. ಇವತ್ತು ಮೆಡಿಕಲ್ ಒಂದು ಸೇವೆ ಆಗಿಲ್ಲ, ಬದಲಾಗಿ ಒಂದು ಶುದ್ಧ ವ್ಯಾಪಾರ ಆಗಿಬಿಟ್ಟಿದೆ. ಯಾವ ರೋಗಿಯಿಂದ ಎಷ್ಟು ಹಣ ದೋಚಬೇಕೆನ್ನುವುದು ಮೊದಲೇ ಡೀಲ್ ಆಗಿಬಿಟ್ಟಿರುತ್ತದೆ. ಅದಕ್ಕೆ ತಕ್ಕಂತೆ ಎಲ್ಲ ರೀತಿಯ ಡ್ರಾಮಾಗಳು, ನಾಟಕಗಳು ಸೆಟ್ ಮಾಡಿ ಬಿಡುತ್ತಾರೆ. ಇದನ್ನೆಲ್ಲ ಅನುಭವಿಸಿದವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಅದರಲ್ಲೂ ಈ ಕೊರೋನಾ ಸಂದರ್ಭದಲ್ಲಿ ನಡೆದಂತಹ ಹಲವಾರು ದುರಂತ ಕಥೆಗಳು ಈ ಆಸ್ಪತ್ರೆಗಳೇ ಕಾರಣ. ಆದರೆ ಇಲ್ಲೊಬ್ಬ ಡಾಕ್ಟರ್ ಕಳೆದ 40 ವರ್ಷಗಳಿಂದ ಕೇವಲ 5 ರೂಪಾಯಿ ಪಡೆದುಕೊಂಡು ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮೀಸಲಿಟ್ಟಿದ್ದಾರೆ. ಕೊರೋನಾ ಅಂದ್ರೆ ಪ್ರಪಂಚದ ಹಿರಿಯಣ್ಣ ಕೂಡ ನಡುಗಿ ಹೋಗಿದ್ದ. ಆದರೆ ಸಕ್ಕರೆ ನಾಡು ಮಂಡ್ಯದಲ್ಲಿರುವ ವೈದ್ಯರೊಬ್ಬರು ಯಾವ ಕೊರೋನಾವನ್ನು ಲೆಕ್ಕಿಸದೆ ಎಂದಿನಂತೆ ತಮ್ಮ ಕಾಯಕದಲ್ಲಿ ತೊಡಗಿದ್ದಾರೆ. ನಿತ್ಯ ತಮ್ಮ ಬಳಿ ಬರುವ 100 ರೋಗಿಗಳಿಗೆ ಚಿಕಿತ್ಸೆ ನೀಡಿ ಅವರಿಗೆ ಸಹಕಾರ ನೀಡಿದ್ದಾರೆ ಹಾಗೂ ಅವರಿಗೆ ಗುಣಮುಖ ಕೂಡ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಮಂಡ್ಯ ಅಂದ್ರೇನೆ ಇಂಡಿಯಾ ಅಂತಾರೆ. ಅದೇ ರೀತಿ ಇಡೀ ದೇಶಕ್ಕೆ ಮಾದರಿಯಾದ ವೈದ್ಯರೊಬ್ಬರು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದಾರೆ ಎಂದರೆ ನಮ್ಮ ಕರ್ನಾಟಕಕ್ಕೆ ನಿಜಕ್ಕೂ ಹೆಮ್ಮೆಯ ವಿಷಯ. ಹೌದು, ಅವರೇ ಜನ ಮೆಚ್ಚಿದ ಮಂಡ್ಯದ ಖ್ಯಾತ ಚರ್ಮ ರೋಗ ತಜ್ಞ ಡಾಕ್ಟರ್ ಎಸ್.ಸಿ. ಶಂಕರೇಗೌಡ, ಅರ್ಥಾತ್ 5 ರೂಪಾಯಿ ಡಾಕ್ಟರ್. ಡಾಕ್ಟರ್ ಶಂಕರೇಗೌಡರನ್ನ ಜನ ಪ್ರೀತಿಯಿಂದ ಕರೆಯುವುದು 5 ರೂಪಾಯಿ ಡಾಕ್ಟರ್ ಅಂತ. ಡಾಕ್ಟರ್ ಶಂಕರೇಗೌಡರು ತಾವು ನೀಡುವ ಚಿಕಿತ್ಸೆಗೆ ಪಡೆಯೋದು ಕೇವಲ 5 ರೂಪಾಯಿ ಮಾತ್ರ. ಸ್ನೇಹಿತರೆ, ನೀವೇ ವಿಚಾರ ಮಾಡಿ, ಇವತ್ತಿನ ಈ ದಿನಗಳಲ್ಲಿ ಈ ಜಗತ್ತಿನಲ್ಲಿ 5 ರೂಪಾಯಿಗೆ ಏನು ಸಿಗುತ್ತದೆ ಅಂತ. ಅರ್ಧ ಲೋಟ ಕಾಫಿ ಕೂಡ ಸಿಗೋದಿಲ್ಲ, ಅರ್ಧ ಲೋಟ ಚಹಾ ಕೂಡ ಸಿಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಿಮ್ಮ ರೋಗಗಳಿಗೆ ಕೇವಲ 5 ರೂಪಾಯಿ ಕೊಟ್ಟರೆ ನಿಮಗೆ ಪರಿಹಾರ ಸಿಗುತ್ತದೆ ಅಂದ್ರೆ ಇದು ನಿಜಕ್ಕೂ ಆಶ್ಚರ್ಯಕರ ವಿಷಯವೇ. ಇನ್ನು ಇವರು ಬರೆದು ಕೊಡುವ ಔಷಧಿಗಳು ಕೂಡ ದುಬಾರಿಯಲ್ಲ. 5 ರೂಪಾಯಿಗೆ ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ಇವರು ಬರೆದು ಕೊಡುವ ಔಷಧಿಗಳು ಕೇವಲ 10 ರೂಪಾಯಿ, 20 ರೂಪಾಯಿ, ಮ್ಯಾಕ್ಸಿಮಮ್ ಅಂದ್ರೆ 200-300 ರೂಪಾಯಿವರೆಗೆ ಸಿಗುತ್ತದೆ. ಆದರೆ ಅದೇ ನೀವು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋದರೆ ನೀವು ಬದುಕಿ ಬರೋದಿರಲಿ, ಬದುಕಿ ಬಂದರೂ ಕೂಡ ಶ್ರೀಮಂತರು ಕೂಡ ಬಡವರಾಗಿ ಆಸ್ಪತ್ರೆಯಿಂದ ಹೊರಬರುವಂತಹ ಪರಿಸ್ಥಿತಿ ಇವತ್ತಾಗಿದೆ. ಒಮ್ಮೆ ಇವರ ಬಳಿ ಬಂದು ಚಿಕಿತ್ಸೆ ಪಡೆದರೆ ಸಾಕು, ಮತ್ಯಾವ ಆಸ್ಪತ್ರೆಗೆ ಅಲೆಯುವ ಅವಶ್ಯಕತೆಯೂ ಇಲ್ಲ. ಅವರು ಒಮ್ಮೆ ನೀಡುವ ಔಷಧಿಯಿಂದಲೇ ಸಂಪೂರ್ಣ ಗುಣಮುಖರಾಗಿದ್ದಾರೆ ಎಂದು ಹಲವಾರು ಅವರ ರೋಗಿಗಳು, ಹಲವಾರು ಜನರು ಇವರ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಇವರು ಔಷಧಿ ಕೊಡುವುದಕ್ಕಿಂತ ರೋಗಿಯ ಮನಸ್ಥಿತಿಯನ್ನು ಕೇಳಿ ಅದಕ್ಕೆ ತಕ್ಕಂತ ಅವರ ಮನಸ್ಥಿತಿಯನ್ನು ಬದಲಾಯಿಸಿ ಪರಿಸ್ಥಿತಿಯನ್ನು ಸುಧಾರಿಸುತ್ತಾರೆ. ಅದಕ್ಕೆ ಅಂತಾರೆ, ರೋಗ ನಮ್ಮ ದೇಹದಲ್ಲಿರುವುದಿಲ್ಲ, ನಮ್ಮ ಮನಸ್ಸಿನಲ್ಲಿ ನಾವು ಮಾಡುವ ವಿಚಾರದಲ್ಲಿ ಇರುತ್ತದೆ ಎನ್ನುತ್ತಾರೆ. ಮನಸ್ಥಿತಿ ಚೆನ್ನಾಗಿದ್ದರೆ ಯಾವ ಔಷಧಿಯೂ ಬೇಡ ಎನ್ನುವ ಅವರ ಉದ್ದೇಶ. ಡಾಕ್ಟರ್ ಶಂಕರೇಗೌಡರು ಕೇವಲ ಮಂಡ್ಯಕ್ಕೆ ಮಾತ್ರ ಸೀಮಿತರಾದವರಲ್ಲ, ಜಿಲ್ಲೆ, ರಾಜ್ಯ ಮಾತ್ರವಲ್ಲ, ದಕ್ಷಿಣ ಭಾರತದಲ್ಲೇ ಜನಪ್ರಿಯ ವೈದ್ಯರೆನಿಸಿಕೊಂಡಿದ್ದಾರೆ. ದೇಶದ ನಾನಾ ಭಾಗಗಳಿಂದ ಇವರ ಬಳಿ ಜನರು ಬಂದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇವರ ಬಳಿ ಚಿಕಿತ್ಸೆ ಪಡೆಯುವುದಕ್ಕೆ ನಿತ್ಯ 100 ಜನ ಸಾಲುಗಟ್ಟಲೆ ನಿಲ್ಲಬೇಕಾಗುತ್ತದೆ. ಇವರನ್ನು ಭೇಟಿ ಪಡೆಯಲು ಯಾವ ಅಪಾಯಿಂಟ್ಮೆಂಟ್ ಕೂಡ ಬೇಕಾಗಿಲ್ಲ. ನೀವು ನೇರವಾಗಿ ಅವರ ಕ್ಲಿನಿಕ್ಗೆ ಹೋಗಬಹುದು. ಯಾರು ಎಂತಹ ಶ್ರೀಮಂತರೇ ಆಗಿರಲಿ, ಶಿಫಾರಸು ಎನ್ನುವುದು ಇವರಲ್ಲಿ ಇಲ್ಲವೇ ಇಲ್ಲ. ರಾಜಕಾರಣಿಯೇ ಆಗಿರಲಿ, ಅಧಿಕಾರಿಯೇ ಆಗಿರಲಿ, ಚಲನಚಿತ್ರ ನಟನೆ ಆಗಿರಲಿ, ಉದ್ಯಮಿಯೇ ಆಗಿರಲಿ, ಬಡವರೇ ಆಗಿರಲಿ, ಎಲ್ಲರೂ ಇವರ ಬಳಿ ಸಮಾನರೇ. ಎಲ್ಲರಿಗೂ ಒಂದೇ ರೀತಿಯ ಚಿಕಿತ್ಸೆ, ಎಲ್ಲರಿಗೂ ಒಂದೇ ದರ, ಅದುವೇ ಕೇವಲ 5 ರೂಪಾಯಿ. ಹೀಗಾಗಿ ಇವರ ಬಳಿ ಬರುವವರು ಹೇಳೋದು, ಬಸ್ ಚಾರ್ಜ್ ತಗುಲುವ ವೆಚ್ಚದಲ್ಲೇ ನಾವು ಚಿಕಿತ್ಸೆ ಕೂಡ ಪಡೆಯಬಹುದೆಂದು. ಬೇರೆ ಆಸ್ಪತ್ರೆಗಳಿಗೆ ಎಂಟ್ರಿ ಫೀಸೇ 50-100 ರೂಪಾಯಿ ಇರುತ್ತದೆ. ಇನ್ನು ಸಾಮಾನ್ಯವಾಗಿ ವೈದ್ಯರು ಅಂದ್ರೆ ಸುಲಿಗೆ ಮಾಡುವವರೇ ಹೆಚ್ಚು ಎನ್ನುವ ಮಾತಿದೆ. ಆದ್ರೆ ಈ ಅಪವಾದ ನಮ್ಮ ಮಂಡ್ಯದ 5 ರೂಪಾಯಿ ಡಾಕ್ಟರ್ಗೆ ಸಲ್ಲದು.
ವೈದ್ಯರ ಚಿಕಿತ್ಸಾ ವೆಚ್ಚ ನಿರ್ಧರಿಸುವುದಕ್ಕೆ IMI ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದೆ. ಆ ದರವನ್ನೇ ಇತರ ವೈದ್ಯರು ನಿರ್ಧಾರ ಮಾಡುತ್ತಾರೆ. ಆದರೆ ₹5 ಡಾಕ್ಟರ್ಗೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹಂಗೆ ಇಲ್ಲ. ಹಲವು ಸಲ IMI ಇವರ ದರ ಹೆಚ್ಚಳಕ್ಕೆ ಸಾಕಷ್ಟು ಸಲಹೆಯನ್ನು ಕೂಡ ನೀಡಿದೆ. ಆದರೆ ಅದಕ್ಕೆ ಅವರು ಯಾವತ್ತೂ ಕ್ಯಾರೆ ಮಾಡಿಲ್ಲ. ವೈದ್ಯರು ತಮ್ಮ ಬೇಡಿಕೆ ಈಡೇರಿಸುವುದಕ್ಕಾಗಿ ಹಲವಾರು ಸಲ ಮುಷ್ಕರ ಕೂಡ ಮಾಡಿದ್ದಾರೆ. ಆದರೆ ಈ ಡಾಕ್ಟರ್ ಅಂತಹ ಯಾವುದೇ ಮುಷ್ಕರದಲ್ಲೂ ಪಾಲ್ಗೊಂಡಿಲ್ಲ. ಇವರು ಸ್ವ ಇಚ್ಛೆಯಿಂದ ಈ ಸಮಾಜ ಸೇವೆಯನ್ನು ಮಾಡುತ್ತಿದ್ದಾರೆ. ವೈದ್ಯರಾದವರು ರೋಗಿಗಳ ಚಿಕಿತ್ಸೆ ಮಾಡಬೇಕು. ಅದನ್ನೇ ಮಾಡದೇ ಇರುವವರು ನಿಜವಾದ ವೈದ್ಯನೇ ಅಲ್ಲ. ಕೇವಲ ಹಣಕ್ಕಾಗಿ ಮೆಡಿಕಲ್ ಪ್ರಾಕ್ಟೀಸ್ ಮಾಡುವವನು ಅವನು ವೈದ್ಯನಲ್ಲ, ಬದಲಾಗಿ ಒಬ್ಬ ಬಿಸಿನೆಸ್ ಮ್ಯಾನ್ ಅಷ್ಟೇ. ಅದಕ್ಕೆ ಇವರು ಯಾರ ಬಗ್ಗೆಯೂ ಕ್ಯಾರೆ ಮಾಡುವುದಿಲ್ಲ. ಅವರ ಮಾತು ಕೂಡ ಕೇಳುವ ಅವಶ್ಯಕತೆ ಇಲ್ಲ ಎಂದು ಡಾಕ್ಟರ್ ಶಂಕರೇಗೌಡರು ಹೇಳುತ್ತಾರೆ. ನನಗೆ ನನ್ನ ವೈದ್ಯಕೀಯ ಸೇವೆಯಲ್ಲಿಯೇ ತೃಪ್ತಿ ಇದೆ. ಇದೇ ರೀತಿಯಲ್ಲಿ ನಾನು ಮುಂದುವರಿಯುತ್ತೇನೆ ಎಂದು ಡಾಕ್ಟರ್ ಶಂಕರೇಗೌಡ ಹೇಳುತ್ತಾರೆ. ಡಾಕ್ಟರ್ ಶಂಕರೇಗೌಡರು ಬರೀ ವೈದ್ಯರಷ್ಟೇ ಅಲ್ಲ, ಯಶಸ್ವಿ ರೈತ ಹಾಗೂ ಸಜ್ಜನಿಕೆಯ ರಾಜಕಾರಣಿ ಕೂಡ ಹೌದು. ತಮ್ಮ ಸ್ವಗ್ರಾಮ ಮಂಡ್ಯ ತಾಲೂಕಿನ ಶಿವಳ್ಳಿಯಲ್ಲಿ 16 ಎಕರೆ ಜಮೀನು ಹೊಂದಿರುವ ಶಂಕರೇಗೌಡರು ಪ್ರತಿ ವರ್ಷ 106 ಟನ್ ಕಬ್ಬು, ಮನೆಗೆ ಅಗತ್ಯ ಇರುವ ಭತ್ತವನ್ನು ಕೂಡ ಬೆಳೆಯುತ್ತಾರೆ. ನಿಜ ಹೇಳಬೇಕೆಂದರೆ ಇವರು ಒಬ್ಬ ಡಾಕ್ಟರ್ ರೈತ. ಕಳೆದ ಜಿಲ್ಲಾ ಪಂಚಾಯತ್ ಅವಧಿಯಲ್ಲಿ ಕ್ಷೇತ್ರದ ಜನರ ಬಲವಂತಕ್ಕೆ ಮಣಿದು ಚುನಾವಣೆಗೆ ಕೂಡ ಸ್ಪರ್ಧೆ ಮಾಡಿದರು. ಅಭೂತಪೂರ್ವ ಗೆಲುವು ಸಾಧಿಸಿದ್ದ ಶಂಕರೇಗೌಡರು 2 ವರ್ಷಗಳ ಕಾಲ ಮಂಡ್ಯ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಉತ್ತಮ ರೀತಿಯಲ್ಲಿ ಕೆಲಸ ಕೂಡ ಮಾಡಿದ್ದಾರೆ. ಇನ್ನು ಇವರ ದೈನಂದಿನ ಚಟುವಟಿಕೆ ಕೂಡ ಡಿಫರೆಂಟ್ ಆಗಿದೆ. ಮಂಡ್ಯ ನಗರದ ಬಂದಿಗೌಡ 3ನೇ ತಿರುವಿನಲ್ಲಿರುವ ಮನೆಯೇ ಇವರ ವಾಸಸ್ಥಳ. ಬೆಳಗ್ಗೆ ಎದ್ದ ಬಳಿಕ ಸುಮಾರು 1 ಗಂಟೆ ಕಾಲ ದಿನಪತ್ರಿಕೆ ಓದುವುದು, ಆಮೇಲೆ ವಾಕಿಂಗ್ ಮಾಡುವುದು ಇವರ ದಿನನಿತ್ಯದ ಕಾರ್ಯಗಳಾಗಿವೆ. ಬಳಿಕ ಊರಿನಲ್ಲಿ 2 ಗಂಟೆ ಕಾಲ ಜಮೀನು ಕೆಲಸ ಮುಗಿದ ಬಳಿಕ ಸ್ಥಳಕ್ಕೆ ಬರುವ ರೋಗಿಗಳಿಗೆ ಉಚಿತ ಚಿಕಿತ್ಸೆ. ನಂತರ ಮನೆಗೆ ಬಂದು ತಿಂಡಿ ಅಥವಾ ಊಟದ ಬಳಿಕ ರಾತ್ರಿ 8:30ವರೆಗೂ ನಿರಂತರವಾಗಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ. ಅಲ್ಲದೆ ಕೊರೋನಾ ಬಂದಾಗಿನಿಂದಾಗಲೂ ಬಹುತೇಕ ಖಾಸಗಿ ಕ್ಲಿನಿಕ್ಗಳು ಮತ್ತು ನರ್ಸಿಂಗ್ ಹೋಮ್ಗಳಲ್ಲಿ ಜನಸಾಮಾನ್ಯರಿಗೆ ಚಿಕಿತ್ಸೆನೇ ಸಿಗುತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲೂ ಕೂಡ ಕೊರೋನಾ ಮಹಾಮಾರಿಗೆ ಜಗ್ಗದೆ ಕುಗ್ಗದೆ ನಿರಂತರವಾಗಿ ಎಂದಿನಂತೆ ಚಿಕಿತ್ಸೆ ನೀಡುತ್ತಿದ್ದಾರೆ. ಮೊದಲು KR ರಸ್ತೆಯಲ್ಲಿರುವ ಆದಿಚುಂಚನಗಿರಿ ಬಿಲ್ಡಿಂಗ್ ನಲ್ಲಿ ಕ್ಲಿನಿಕ್ ಮಾಡಿಕೊಂಡಿದ್ದರು. ಅಲ್ಲೇ ಚಿಕಿತ್ಸೆ ಕೂಡ ನೀಡುತ್ತಿದ್ದರು. ವರ್ಷದ ಹಿಂದೆ ಇವರಿಗೆ ರಸ್ತೆ ಅಪಘಾತ ಆಗಿ ಅದಕ್ಕೆ ಶಸ್ತ್ರಚಿಕಿತ್ಸೆ ಪಡೆದ ಬಳಿಕ ವಿಶ್ರಾಂತಿ ದೃಷ್ಟಿಯಿಂದ ಮನೆಯಲ್ಲಿಯೇ ಕ್ಲಿನಿಕ್ ಮಾಡಿಕೊಂಡು ಚಿಕಿತ್ಸೆ ನೀಡುತ್ತಿದ್ದಾರೆ. ಒಂದು ವೇಳೆ ನೀವು ಅವರನ್ನು ಭೇಟಿ ಮಾಡಬೇಕೆಂದರೆ ಬೆಳಿಗ್ಗೆ 8 ರಿಂದ 9 ಗಂಟೆ 30 ನಿಮಿಷದವರೆಗೆ ಹಾಗೂ ಮಧ್ಯಾಹ್ನ 12 ರಿಂದ ರಾತ್ರಿ 8 ಗಂಟೆ 30 ನಿಮಿಷದವರೆಗೆ ನೀವು ಚಿಕಿತ್ಸೆ ಪಡೆಯಬಹುದು. ಒಟ್ಟಾರೆ ಕೊರೋನಾ ನಡುವೆಯೂ ತಮ್ಮ ಕಾಯಕ ಮುಂದುವರಿಸಿರುವ ಡಾಕ್ಟರ್ ಶಂಕರೇಗೌಡ ಸೇವೆಗೆ ಎಲ್ಲರ ಪ್ರಶಂಸೆ ವ್ಯಕ್ತವಾಗಿದೆ. ಇವರ ಸೇವೆ ಸದಾ ಹೀಗೆ ಮುಂದುವರಿಯಲಿ ಎನ್ನುವುದು ನಮ್ಮ ಆಶಯ ಕೂಡ ಆಗಿದೆ. ಸರ್ಕಾರ ಇಂತಹವರನ್ನು ಗುರುತಿಸಿ ಅವರಿಗೆ ತಕ್ಕ ಪ್ರಶಸ್ತಿಯನ್ನು ಕೊಡಬೇಕೆನ್ನುವುದು ಫೋಕಸ್ ತಂಡದ ಒಂದು ಆಸೆಯಾಗಿದೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಅಂಡ್ ಯು ಟೇಕ್ ಕೇರ್.